ಹಲೋ ಗೆಳೆಯರೆ, ಒಂದು ನಿಮಗೆ ಜುಲೈ 18 ಒಂದು ಎಂಥ ಕೆ ಸಿ ಟಿ ಸ್ಟೂಡೆಂಟ್ಸ್ ಒಂದು ಗುಡ್ ನ್ಯೂಸ್ ಅಂತಂದರೆ, ಇವಾಗ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿದ್ದಾರೆ, ಅದನ್ನು ನೀವು ಡೌನ್ ಮಾಡೋಕ್ಕಂತ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಮೀನ್ಸ್ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGC 2024 ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, UGC 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ 18/7/2024 ಅಂತ ಏನು ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರ್ತದೆ. ಮೀನ್ಸ್ ಸರ್ವರ್ ಎರರ್ ಇನ್ ಅಪ್ಲಿಕೇಶನ್ ಅಂತ ಕೊಡ್ತದೆ. ಇದರಿಂದ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡೋಕ್ಕೆ ಬರ್ತಿಲ್ವಾ ಅಂತಂದರೆ ನಾನು ಬಂದಿಲ್ವಾ ಅಂತ ಒಂದು ಕನ್ಫ್ಯೂಷನ್ ಆಗ್ತಿದ್ರೆ ಯಾರು ಕೂಡ ಗಾಬರಿ ಆಗಬೇಡ್ರಿ. ಇದು ಕೆ ಕಡೆಯಿಂದ ಆಗುತ್ತೆ. ಏನಕ್ಕೆ ಆಗುತ್ತೆ ಅಂತಂದರೆ ಒಂದು ತಿಳ್ಕೊಬೇಕು, ಎಟ್ ಅ ಟೈಮ್ ಓಕೆ 1,000 2,000 ಹುಡುಗರು ಬಂದರೆ ಓಕೆ, ಎಟ್ ಅ ಟೈಮ್ ಏನ್ಬಿಡ್ತಾರೆ ಅಂತಂದರೆ ಒಂದು 1 ಲಕ್ಷಾಂತರ ಜನ ಎಟ್ ಅ ಟೈಮ್ ಬಂದುಬಿಟ್ಟು ವೆಬ್ಸೈಟಲ್ಲಿ ಒಂದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಸರ್ವೇ ಸಾಮಾನ್ಯ ಆಗುತ್ತೆ. ಏನೂ ಭಯಪಡಬೇಡ್ರಿ, ನಿಮ್ಗೆಲ್ಲನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಂದೇ ಬರ್ತದೆ. ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡೋದು ಯಾವ ರೀತಿ ಅಂತಂದು ಸಿಂಪಲ್ಲಾಗಿ ಏನಿಲ್ಲ, ಅಪ್ಲಿಕೇಶನ್ ನಂಬರ್ ಹಾಕ್ರಿ. ನಂಬರ್ ಹಾಕಿಬಿಟ್ಟು ಜಸ್ಟ್ ಅಲ್ಲಿ ಕೆಳಗಡೆ ಏನು ಕಾಣ್ತದೆ, ಒಂದು ನೇಮ್ ಕೇಳ್ತದೆ, ನೇಮ್ ಕೇಳಿ ಡೇಟ್ ಆಫ್ ಬರ್ತ್ ಮತ್ತು ಒಂದು ಕ್ಯಾಪ್ಚರ್ ಕೇಳ್ತದೆ, ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ಎರರ್ ಅಂತ ಏನು ಕಾಣಿಸ್ತಿದೆ, ಇದು ಸ್ವಲ್ಪ ಸಾಲ್ವ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಓಕೆ, ಇದು 1 ಅವರ್ ಗಟ್ಟಲೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಒಂದು ಟ್ರೈ ಮಾಡ್ತೀರಿ, ಬಂದೇ ಬರ್ತದೆ. ವರಿಬೇಡ, ಇವತ್ತು ನೈಟ್ ಅನ್ನೋಷ್ಟರಲ್ಲಿ ಅಂದರೆ ಒಂದು 10-11 ಗಂಟೆ ನಟ್ಟಿಗೆ ಎಲ್ಲನೂ ಕೂಡ ಸರ್ವರ್ ಅನ್ನೋದು ಸಾಲ್ವ್ ಆಗುತ್ತೆ. ಯಾಕೆ ಇವಾಗ ಏನಪ್ಪ ಅಂದರೆ 7:30-8 ಗಂಟೆ ಆಗೈತೆ ಅಂದರೆ ಸದ್ಯಕ್ಕೆ ಒಂದು 8 ಗಂಟೆ ಅಂದ್ಕೊಂಡ್ರು ಕೂಡ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಹಾಕೋ ಅಂದರೆ ಸರ್ವರ್ ಬಿಸಿ ಇರ್ತದೆ ಸದ್ಯಕ್ಕೆ. ಯಾಕಂದರೆ ಎಲ್ಲ ಹುಡುಗರು ಎಟ್ ಎ ಟೈಮ್ ಬಂದುಬಿಟ್ರೆ ಏನಾಗಬೇಕು, ಓಕೆ ಪೋರ್ಟಲ್ಲೇ ಒಂಥರ ಕ್ರ್ಯಾಶ್ ಆಗಿಬಿಡ್ತದೆ. ಸೊ ಹಂಗಾಗಿಬಿಟ್ಟು ಅದರಲ್ಲಿ ಒಂದು ವೆಬ್ಸೈಟಲ್ಲಿ ಬಂದಿಲ್ಲ, ನೀವು ಒಂದೇ ಲಿಂಕ್ ಮೇಲೆ ಬಂದಿದ್ದೀರಾ. ಸೊ ಹಂಗೆ ನೆನಪಲ್ಲಿ ಇಟ್ಕೋಬೇಕು. ಒಂದು ಸ್ವಲ್ಪ 1 ಅವರ್ 2 ಅವರ್ ಟೈಮ್ ತೊಗೊಳ್ತದೆ, ಈ ಸರ್ವರ್ ಬಿಸಿ ಅನ್ನೋದು ಹೋಗುತ್ತೆ. ಎಲ್ಲನೂ ಕೂಡ ನೀವು ಕೂಡ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊತೀರಾ. ಸಿಂಪಲಾಗಿ ಹೇಳಿದ್ರೆ ಆ ಪ್ರೊಸೆಸ್ ಸ್ಟೆಪ್ ಫಾಲೋ ಮಾಡಿಬಿಟ್ರೆ ಆರಾಮ್ಸೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಒಂದು ಅನಲೈಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದು ಯಾವ ರೀತಿ ಏನು ಏನು ಯೂಸರ್ಸ್ ಅಂತಂದು. ಸದ್ಯಕ್ಕೊಂದು ಚಾನಲ್ ಅಪ್ಡೇಟ್ ಕೊಡ್ತೀನಿ, ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬಿಡ್ರಪ್ಪ. ಇನ್ಮೇಲೆ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ನಿಮ್ಮದು ಪ್ರತಿಯೊಂದು ಸ್ಟೆಪ್ಸು ಕೂಡ ಇಂಪಾರ್ಟೆಂಟ್, ಕೇರ್ಫುಲ್ಲಾಗಿ ಮಾಡಬೇಕು. ಅದನ್ನೇನು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಒಳ್ಳೆ ಕಾಲೇಜ್ ಸಿಗ್ತದೆ, ಒಳ್ಳೆ ದುಡ್ಡನ್ನು ಕಳ್ಕೊಳ್ಳಲ್ಲ. ಯಾವುದು ಕೂಡ ಕೆ ಮುಖಾಂತರ ಒಂದು ಕೂಡ ಸ್ಟೆಪ್ ಮಿಸ್ ಆಗಲ್ಲ. ಸರಿ, ಒಂದು ಅನಾಲೈಸಿಸ್ ವಿಡಿಯೋ ಬರ್ತದೆ, ಒಂದು ನೈಟ್ ಒಂದು 9 ಗಂಟೆ ಮೇಲೆ ಆಗ್ಬೋದು, ನೋಡಿರಿ ಅದನ್ನು ಕೂಡ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.